ನಮಸ್ಕಾರ. ಇವತ್ತಿನ ವಿಷಯ ಮಕ್ಕಳಿಗೆ ಫ್ಯಾಮಿಲಿಯ ಬಗ್ಗೆ ಒಂದು ಕಲ್ಪನೆಯನ್ನು ಕೊಡಬೇಕು ಅಂತ. ಫ್ಯಾಮಿಲಿಯ ಬಗ್ಗೆ ಕಲ್ಪನೆ ಕೊಡೋದು ಯಾಕಷ್ಟು ಇಂಪಾರ್ಟೆಂಟು? ಯಾಕಂದರೆ ಮುಂಚಿನ ಕಾಲದಲ್ಲಿ ಹಳೆ ಮನೆಯಲ್ಲಿ 10 ಜನ 15 ಜನ ಒಟ್ಟಿಗೆ ಇರ್ತಾ ಇದ್ವಿ. ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಅಂತೆಲ್ಲ. ಸೊ ಫ್ಯಾಮಿಲಿ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಳ್ಳಿಗಳಲ್ಲಂತೂ ಪಕ್ಕದ ಮನೆಯವರು ಫ್ಯಾಮಿಲಿನೇ, ಏನೂ ಡಿಫ್ರೆನ್ಸೇ ಇರೋದಿಲ್ಲ. ಆದರೆ ನಾವು ಯಾವಾಗ ಪೇಟೆನಲ್ಲಿ 4 ಗೋಡೆಗಳ ಮಧ್ಯೆ ಮಕ್ಕಳನ್ನು ಬೆಳೆಸ್ತೀವಿ, ಆಗ ಫ್ಯಾಮಿಲಿ ಅಂದರೆ ಏನು ಅಂತ ಹೇಳ್ಕೊಡೋ ಅವಶ್ಯಕತೆ ಖಂಡಿತ ಇರುತ್ತೆ. ಎಷ್ಟೋ ಸಾರ್ತಿ ಮಕ್ಕಳಿಗೆ ಆಟ ಆಡೋದಕ್ಕೆ ಬೇರೆ ಯಾರೂ ಜನ ಸಿಕ್ಕೋದಿಲ್ಲ. ಇವಾಗ ನಮ್ಮ ಮನೆಯಲ್ಲೂ ಹಾಗೆ ಆಗಿದೆ. ಇಡೀ ಕಂಪೌಂಡಲ್ಲಿ ಒಂದೇ ಒಂದು ಮಕ್ಕಳಿಲ್ಲ, ನನ್ನ ಮಗನನ್ನು ಬಿಟ್ಟರೆ. ಆದ್ದರಿಂದ ನನಗೆ ಅವನ ಫ್ರೆಂಡು, ಅವನಿಗೆ ನಾನು ಫ್ರೆಂಡು. ಅಂದರೆ ನಾನು ತಾಯಿ ಅನ್ನೋ ರಿಸ್ಪೆಕ್ಟೇ ಇಲ್ಲ, ನಾನು ಫ್ರೆಂಡು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಈ ಥರ ಆಗುತ್ತೆ. ಯಾಕಂದರೆ ನಾವು ಅವ್ರ ಜೊತೆಗೆ ಆಡಲೇಬೇಕು, ಆಡೋದಕ್ಕೆ ಬೇರೆ ಮಕ್ಕಳಿಲ್ಲ. ಆದರೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿಸ್ಲೇಬೇಕು ಅಲ್ವಾ? ಮುಂಚಿನ ಥರ ನಮ್ಮ ಕಾಲದ ಥರ, ಹಳೆ ಕಾಲದ ಥರ ಎಲ್ಲ ತುಂಬ ಗೌರವ ಕೊಡಬೇಕು, ಭಕ್ತಿ ಭಯ ಅಷ್ಟೆಲ್ಲ ಏನೂ ಬೇಕಾಗಿಲ್ಲ. ಆದರೆ ಅಟ್ಲೀಸ್ಟ್ ರೆಸ್ಪೆಕ್ಟ್ ಅಂದರೆ ಏನಂದರೆ, ನಾವು ಏನೋ ಮಾತಾಡ್ತಾ ಇದ್ದೀವಿ ಅಂದರೆ ಅದನ್ನು ಕೇಳಿಸ್ಕೊಳ್ಬೇಕು. ಏನೋ ಒಂದು ವ್ಯಾಲ್ಯೂಯಿಂದ ತಿಳಿಸಿ ಹೇಳ್ತಾ ಇದ್ದರೆ ಎದುರುತ್ತರ ಕೊಡಬಾರ್ದು, ಅರ್ಥ ಮಾಡ್ಕೋಬೇಕು. ಡಿಸಿಷನ್ನನ್ನು ಒಬ್ಬರೇ ತೊಗೊಳ್ಬಾರ್ದು, ತಾನೇ ತೊಗೊಳ್ಬಾರ್ದು. ಮತ್ತೆ ಹೇಗೆ ಮಾಡಬೇಕು? ಒಂದು ಐಡಿಯಾವನ್ನು ಪ್ರಪೋಸ್ ಮಾಡಬೇಕು. ಅದನ್ನು ಇಡೀ ಮನೆಯಲ್ಲಿ ಎಲ್ಲರೂ ಕುಳಿತು ಡಿಸ್ಕಷನ್ ಮಾಡಬೇಕು. ಆಮೇಲೆ ಒಂದು ನಿರ್ಧಾರ ತಗೊಳ್ಬೇಕು ಅನ್ನೋದನ್ನೆಲ್ಲ ಮಕ್ಕಳಿಗೆ ಕಲಿಸ್ಬೇಕಾದ ಅನಿವಾರ್ಯತೆ ಇರುತ್ತೆ. ಯಾಕೆ ಅಂದರೆ ಅವ್ರು ಇವತ್ತು ನಮ್ಮನೆ ಮಕ್ಕಳು, ಚಿಕ್ಕ ಮಕ್ಕಳು ಸರಿ, ಆದರೆ ಮುಂದೆ ಅವ್ರಿಗೂ ಲೈಫ್ ಪಾರ್ಟ್ನರ್ ಬರ್ತಾರೆ, ಅವರು ಆಫೀಸ್ಗಳಿಗೆ ಜಾಬ್ಗಳಿಗೆ ಹೋಗ್ತಾರೆ ಅಲ್ವಾ? ಆಗ ಅವರ ಅಭಿಪ್ರಾಯಗಳನ್ನು ಬೇರೆಯವ್ರ ಮೇಲೆ ಹೇರೋದು ತಪ್ಪಲ್ವಾ? ಆದ್ದರಿಂದ ಎಲ್ಲರೂ ಒಟ್ಟಿಗೆ ಕುಳಿತು ಡಿಸ್ಕಷನ್ ಮಾಡಿ ನಿರ್ಧಾರ ತಗೊಳ್ಳೋದೇ ಕರೆಕ್ಟ್. ಮಕ್ಕಳು ಚಿಕ್ಕವರು ಅಂತ ನಮಗೆ ಅನಿಸಿದ್ರೂ ಸ್ಕೂಲ್ಗಳಲ್ಲಿ ನಡೆಯುವ ಎಷ್ಟೊಂದು ಘಟನೆಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋದೇ ಇಲ್ಲ. ಯಾಕಂದರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ, ಟ್ರಸ್ಟ್ ಅನ್ನೋದೆಲ್ಲ ಬೆಳೆಸ್ಕೊಳ್ಬೇಕು. ಅಂದರೆ ಮಾತ್ರ ಹಂಚ್ಕೊಳ್ತಾರೆ. ಹಾಗೆ ಹಂಚ್ಕೊಂಡ್ರೆ ಮಾತ್ರ ನಾವು ಒಂದು ಫ್ಯಾಮಿಲಿ ಅನ್ನೋ ಭಾವನೆ ಬರುತ್ತೆ. ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ರ ಹೇಳ್ಕೊಳ್ತಾರೆ, ಓಕೆ. ಆದರೆ ಈಗ ನಾನು ಹೇಳಿದ್ನಲ್ಲ ಪರಿಸ್ಥಿತಿಯನ್ನು, ಅವನಿಗೆ ಹಂಚ್ಕೊಳ್ಳೋದಕ್ಕೆ ಜನನೂ ಇಲ್ಲ, ಹೇಳ್ಕೊಳ್ಳೋದಕ್ಕೆ ಜನನೂ ಇಲ್ಲ. ಏನು ಮಾಡ್ಬೇಕು ಹೇಳಿ? ನಮ್ಮ ಹತ್ರನೇ ಹೇಳ್ಕೊಳ್ಬೇಕು. ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ಮುಜುಗರ ಪಟ್ಕೊಂಡ್ರೆ ಏನು ಮಾಡೋದಕ್ಕಾಗುತ್ತೆ? ಅಷ್ಟು ಚಿಕ್ಕ ಮಕ್ಕಳಿಗೇ ಎಷ್ಟೊಂದು ಸ್ಟ್ರೆಸ್ ಆಗ್ಬೋದಲ್ವಾ? ಅದಕ್ಕೆ ಹಂಚ್ಕೊಳ್ಬೇಕು. ಫ್ಯಾಮಿಲಿಯ ಮೇಲೆ ಡಿಪೆಂಡ್ ಆಗಬಹುದು, ಫ್ಯಾಮಿಲಿಯನ್ನು ನಂಬಬಹುದು, ಟ್ರಸ್ಟ್ ಮಾಡಬಹುದು ಅಂತ ಎಲ್ಲ ಮಕ್ಕಳಿಗೆ ತಿಳಿಸಿ ಹೇಳುವ ಅವಶ್ಯಕತೆ ಇದೆ. ಎಷ್ಟೊಂದು ಇದೆಲ್ಲ ಚಿಕ್ಕ ಮಕ್ಕಳಿಗೆ ಎಷ್ಟೊಂದು ನೀಟಾಗಿ ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋ ಅವಶ್ಯಕತೆ ನೋಡಿ. ನಮ್ಮ ಕಾಲದಲ್ಲಿ ಆ ಥರ ಆಯಿತು ಅಂತ ಇವಾಗ ಹೇಳದೇ ಇದ್ದರೆ ಆಗೋದಿಲ್ವಲ್ಲ. ಸ್ಟ್ರೇಂಜರ್ಸ್, ಡೇಂಜರ್ಸ್ ಅಂತೆಲ್ಲ ಹೇಳ್ಕೊಡ್ಬೇಕಾಗುತ್ತೆ. ಡೋರ್ ಓಪನ್ ಮಾಡುವ ಮುಂಚೆ ಪೀಕ್ ಮಾಡಿ ನೋಡಬೇಕು. ನಿನಗೆ ಪರಿಚಯ ಇಲ್ಲ ಅಂದರೆ ಡೋರ್ ಓಪನ್ ಮಾಡಬಾರ್ದು, ದೊಡ್ಡವ್ರು ಬಂದ ಮೇಲೇ ಡೋರ್ ತೆಗಿಬೇಕು. ನಂಬೋದಕ್ಕಾಗಲ್ವಲ್ಲ. ಅದಕ್ಕೆ ಫ್ಯಾಮಿಲಿಯನ್ನಾದರೂ ನಂಬಿ ಅಂತ ಹೇಳ್ಕೊಡೋದು. ಹೀಗಿದೆ ನಮ್ಮ ಪರಿಸ್ಥಿತಿ. ಆದರೆ ಹೇಳ್ಕೊಡ್ಲೇಬೇಕು, ಅನಿವಾರ್ಯತೆ ಇದೆ. ರೆಸ್ಪೆಕ್ಟ್ ಕೊಡೋದಕ್ಕೆ, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ, ಮತ್ತು ತಮ್ಮ ಅಭಿಪ್ರಾಯಗಳನ್ನು ಬೇರೆಯವ್ರ ಮೇಲೆ ಹೇರದೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಎಲ್ಲರ ಜೊತೆ ಡಿಸ್ಕಷನ್ ಮಾಡಬೇಕು. ಫ್ಯಾಮಿಲಿಯನ್ನು ನಂಬಬಹುದು, ಡಿಪೆಂಡ್ ಆಗಬಹುದು. ಫ್ಯಾಮಿಲಿ ನಿನ್ನನ್ನು ಸಪೋರ್ಟ್ ಮಾಡುತ್ತೆ, ಫ್ಯಾಮಿಲಿ ನಿನ್ನ ತಿದ್ದುತ್ತೆ. ತಪ್ಪು ಮಾಡಿದರೆ ಸಪೋರ್ಟ್ ಮಾಡೋದಿಲ್ಲ, ಫ್ಯಾಮಿಲಿಗೆ ನಿನ್ನ ಡೆವಲಪ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಅವರು ನೀನು ತಪ್ಪನ್ನು ಮಾಡಿದರೂ ಕೂಡ ತಿದ್ದುತ್ತಾರೆ. ತಿದ್ದನ್ನು ಸರಿಯಾಗಿ ಹೇಳ್ಬೋದು. 4 ಸತಿ ಮಾಡಿದರೆ ಪೇಷನ್ಸ್ ಕಳೆದೋದ್ರೆ ಸ್ವಲ್ಪ ಗದರಿಸ್ಬಹುದು. ಆದರೆ ತಿದ್ದುಕೊಳ್ಳುವ ಅನಿವಾರ್ಯತೆ ಇದ್ದಾಗ ತಿದ್ದುಕೊಳ್ಳೇಬೇಕು. ಅದು ನಿನ್ನ ಡೆವಲಪ್ಮೆಂಟಿಗೆ ಅಂತೆಲ್ಲ ಹೇಳಬೇಕಾಗುತ್ತೆ. ನಮ್ಮ ಥರ ಕೋಲಲ್ಲೆಲ್ಲ ಮಾತಾಡೋ ಹಾಗಿಲ್ಲ. ಬಾಯಲ್ಲಿ ಶಬ್ದಗಳಲ್ಲಿನೇ ಮಾತಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು, ಅರ್ಥ ಮಾಡಿಸ್ಬೇಕು. ಅರ್ಥ ಆಗುತ್ತೆ ಅವರಿಗೆ. ಯಾಕಂದರೆ ಎಕ್ಸಾಕ್ಟ್ಲಿ ನಮ್ಮ ಕಾಲದವ್ರಲ್ವಲ್ಲ, ಈಗಿನ ಕಾಲದವ್ರಲ್ವ, ಅದಕ್ಕೇ. ಸೊ ಎಕ್ಸ್ಪ್ಲೇನ್ ಮಾಡಿದರೆ ಅವರು ಅರ್ಥ ಮಾಡ್ಕೋತಾರೆ. ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ಏನನ್ನು ಫೇಸ್ ಮಾಡಿದ್ದೀವಿ ಅದನ್ನು ನಮ್ಮ ಮುಂದಿನ ಜನ್ರೇಷನ್ ಫೇಸ್ ಮಾಡಬಾರ್ದು ಅಂತ. ಆದರೆ ಅವ್ರಿಗೆ ಈಗಲಿಂದನೇ ಹೇಳ್ಕೊಡ್ಬೇಕು. ಜನ್ರೇಷನ್ ಆಲ್ರೆಡಿ ರೆಡಿ ಆಗ್ತಾ ಇದೆ ಅಲ್ವಾ? ಅಡುಗೆ ಆಗುವಾಗ ಏನು ರೆಡಿ ಆಗಬೇಕೋ ಎಲ್ಲ ಹಾಕಲೇಬೇಕು. ಅಂದರೆ ಮಾತ್ರ ಅಡುಗೆ ಸರಿಯಾಗಿ ರೆಡಿ ಆಗುತ್ತೆ. ಆದ್ದರಿಂದ ಹಾಗೆ ಮಾಡೋಣ, ಏನಂತ